ಜಾನಿಯವರೇ, ಪಾರವ್ರೆ, ನಾನು ಇಲ್ಲಿಗೆ ಹೇಗೆ ಬಂದೆ? ಅದ್ ಕಚ್ಕೊಂಡ್ ಬಿಟ್ಟೋಯ್ತು. ನಾನೇನ್ ಕೋಳಿ ಮರಿನ ಹದ್ ಕಚ್ಕೊಂಡ್ ಬಿಟ್ಟು ಹೋಗೋದಕ್ಕೆ? ಮನಸ್ಸು ಸ್ಥೀಮಿತ ಕಳ್ಕೊಂಡಿದ್ರು ಕಾಲ್ಗಳು ಮಾತ್ರ ನಿಮ್ಮನ್ನೇ ಹುಡ್ಕೊಂಡ್ ಬಂದಿವೆ. ಜಾನಿಯವರೇ, ಮೈ ಮೇಲೆ ಜ್ಞಾನ ಇಲ್ದಿರಂಗ್ ಯೋಚನೆ ಮಾಡ್ತಿದ್ರಲ್ಲ, ಯಾಕೆ? ಏನು ಅಂತ ಹೇಳಿ ಪಾರವ್ರೆ, ಮದುಗೆ ತುಂಬಾ ಹುಷಾರಿಲ್ಲ. ಮಧುರ್ ಅವ್ರಿಗೆ ಹುಷಾರಿಲ್ವಾ? ಏನಾಯ್ತು? ಡಾಕ್ಟ್ರು ನಾಳೆ ಹೇಳ್ತೀನಿ ಅಂದಿದ್ದಾರೆ. ಅವ್ರಿಗೆ ಆ ಪಾಟಿ ಹುಷಾರಿಲ್ವಾ? ಹೌದು ಪಾರವ್ರೆ, ಅವಳ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಮ್ಮನೆಗೆ ಹೋಗ್ಬೇಕಾಗಿರೋರು ನಿಮ್ಮನೆಗೆ ಬಂದ್ಬಿಟ್ಟಿದೀನಿ. ಕಳ್ಳಂಗೊಂದ್ ಪಿಳ್ಳೆನೆವ ಅನ್ನಂಗ್ ಚಂದಾಗಿ ಹೇಳ್ತಿರಕಂಬಿಡಿ. ಅಲ್ಲ, ಮಧುರ್ ಅವ್ರಿಗೆ ಹುಷಾರಿಲ್ದಿರೋವಾಗ ಅವ್ರ ಜೊತೆಗೆ ಇರೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ? ನಿಮ್ ಜೊತೆ ಇದ್ರೆ ಬೇಜಾರ್ ಕಳಿಯತ್ತ ಅದಕ್ಕೆ. ಪಾರವ್ರೆ ಗಂಜಿ ಮಾಡಿಸ್ಕೊಂಬರ ಕೇಳಿದ್ಲು. ಯಾಕೆ? ನಿಮಗ್ ಮಾಡಕ್ ಬರಕ್ಕಿಲ್ವಾ? ಮಾಡಕ್ ಬರುತ್ತೆ, ಒಬ್ನೇ ಮಾಡಕ್ ಬೇಜಾರು. ಪಾರವ್ರೆ ನಿಮ್ ಕೈಯಾರ ಗಂಜಿನೇ ಕುಡಿಬೇಕಂತೆ. ಅಲ್ಲ, ಮಧುರ್ ಅವ್ರು ಹಂಗೆಲ್ಲ ಕೇಳಕ್ಕಿಲ್ಲ ಅಲ್ವಾ? ಈಗ ಕೇಳಿದಳಲ್ವಾ? ಜಾನಿ ಅವ್ರೆ, ಹುಷಾರಿಲ್ದಿ ಸುಂದ್ರಿ ಮೇಡಮ್ ಮನೇಲಿ ಬಿಟ್ಟು ಇಲ್ಲಂತ ಪುಂಡಿ ಬೇಯಿಸ್ತಿದ್ರೆ ಮರ್ರೆ. ಇನ್ಸ್ಪೆಕ್ಟ್ರೆ, ಕನ್ನಡ ಸರಿಯಾಗಿ ಮಾತಾಡ್ರಿ. ನಾನು ಇವ್ರ ಜೊತೆ ಪುಂಡಿ ಬೇಯಿಸ್ತಾ ಇರ್ಲಿಲ್ಲ, ಕಷ್ಟ ಸುಖ ಮಾತಾಡ್ತಿದ್ದೆ. ಅಲ್ಲಿ ಸುಂದ್ರಿ ಮೇಡಮ್ ಹತ್ರ ಹಣ್ಣು ತಕ್ಕ ಬತ್ತೆ ಅಂದೇಳಿ ಹೇಳಿ ಇಲ್ಲಿ ಪಟ್ಟಂಗ ಹೊಡಿತಾ ಕೂಕೊಂಡಿರ್ಯಾ? ಸೈಕಲ್ ಗ್ಯಾಪಲ್ಲಿ ಆಟೋ ಓಡಿಸ್ಕೊಂಡು ಆರಾಮ ಇರ್ತಿರಲ್ಲ, ನಿಮ್ಗೆ ಒಂದು ಸ್ವಲ್ಪ ಆದ್ರೂ ನಗ ನಾಚಿಕೆ ಇಲ್ಯಾ? ಇನ್ಸ್ಪೆಕ್ಟ್ರೆ, ಈಗ ನಾನು ಏನಂತ ಮಾಡಬಾರ್ದು ಮಾಡ್ದೆ ಅಂತ ಹಿಂಗ್ ಬಾಯಿಗೆ ಬಂದಂಗೆ ಬೈತಾ ಇದ್ದೀರಾ ನೀವು? ಇನ್ನೆಂತ ಮಾಡೋದು ಮರ್ರೆ? ನಮ್ಮ ಸುಂದ್ರಿ ಮೇಡಮ್ ಲೈಕ್ ಮಾಡಿ ಕಂಡ್ಕೊಂಡಿದ್ದೀರಾ, ಅವ್ರಿಗಿಂತ ಪರಿಸ್ಥಿತಿ ಬತ್ತಿದಿತಾ? ಕ್ಯಾರೆಟ್ ಆಗಿ ಹೇಳಿದ್ರಿ ಇನ್ಸ್ಪೆಕ್ಟ್ರೆ. ಪಾರು ಅವ್ರೆ, ಅದು ಕ್ಯಾರೆಟ್ ಅಲ್ಲ, ಕರೆಕ್ಟ್ ಹೇಳಿದ್ರಿ ಜಾಡ. ಹಂಗೆ ಹೇಳಿದ್ರಿ. ಪಾರವ್ರೆ, ನೀವು ಅವ್ರ ಜೊತೆ ಸೇರ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಲ್ಲ. ನೀವು ಮಾಡದ್ದೇ ಕಡಿಮೆ, ಜಾಸ್ತಿ ಮಾಡಿರ ಸುಂದ್ರಿ ಮೇಡಮ್ ಇಂಥ ಪರಿಸ್ಥಿತಿ ಬರ್ತಿದಿತಾ? ಇವ್ರು ಹೇಳೋದು ದಿಟ್ಟಾನಿ. ನಿಮ್ ಕೈ ದುಡಿಯಕ್ ಆಗಲ್ಲ ಅಂದ್ರು ಅವ್ರನ್ನ ಪಿರೂತಿನ ನೋಡ್ಕೋಬೇಕಲ್ವಾ? ಪಾಪ ಸುಂದ್ರಿ ಮೇಡಮ್ ದುಡ್ದು ಹಾರಾಡು ವಯಸ್ಸಲ್ಲ ಆರೋಗ್ಯ ಕೆಡ್ಸ್ಕ ಕೂತ್ಕೊಂಡಿರು. ಇನ್ಸ್ಪೆಕ್ಟ್ರೆ, ನೀವ್ ಅನ್ಕೊಂಡ್ರಷ್ಟೇನ್ ಮಧು ಆರೋಗ್ಯ ಕೆಟ್ಟಿಲ್ಲ. ಏನೋ ತಲೆ ಸುತ್ತ ಬಂದು ಬಿದ್ದಿದ್ದಾಳೆ, ಡಾಕ್ಟರ್ ಕೊಟ್ಟರು ಟ್ಯಾಬ್ಲೆಟ್ ತಗೊಂಡ್ರೆ ಸರಿ ಹೋಗುತ್ತೆ. ಸುಂದ್ರಿ ಮೇಡಮ್ ಆರೋಗ್ಯ ಎಷ್ಟು ಹದಗೆಟ್ಟಿತ್ತು ಅಂದೇಳಿ ನಿಮ್ಗೆ ಗೊತ್ತಿತ್ತು? ನನಗೆ ಗೊತ್ತಿತ್ತು. ನಿಮ್ ಪುರಾಣ ಎಲ್ಲ ಬೇಡ, ಸುಮ್ಮನೆ ಸುಂದ್ರಿ ಮೇಡಮ್ ಲೈಕ್ ಮಾಡಿ ಕಂಡ್ಕೊಂಡ್ರೆ ಸೈ. ಇಲ್ದಿರ ಸ್ಟೇಷನ್ಗೆ ಎತ್ತಾಕೊಂಡೋಗಿ ಮುಖದ ಮೇಲೆ ಹಲಸಿನ ಹಣ್ಣು ಕಡ್ದು ಬರ್ಕ ಹಾಂಗ್ ಮಾಡ್ತೆ. ಜಾನಿಯವರೇ, ನೀವೇನೇ ಹೇಳಿ ಪಾರು ಅವ್ರೆ, ನಮ್ಮ ಸುಂದ್ರಿ ಮೇಡಮಿಗೆ ಇಂಥ ಹೆಕ್ಕ ತಿಂಬು ಗಂಡ ಸಿಕ್ಕಾಗಿದೆ. ಇನ್ನೇನು ನಿಮ್ಮಂತವ್ರು ಸಿಗ್ಬೇಕಿತ್ತಾ? 100% ಕರೆಕ್ಟ್, 200% ಕರೆಕ್ಟ್ ಅಲ್ಲ. ಗೌಡ್ರೆ, ಹುಷಾರದಿಲ್ದೇ ಇರೋದು ನನ್ನ ಹೆಂಡತಿಗೆ, ನೀವ್ಯಾಕೆ ರೀತಿ ಹೇಳ್ತಿದ್ದೀರಾ? ಅಣ್ಣೆ ನಿಮ್ಮೆಂಡ್ರು ಬೇರೆ ಅಲ್ಲ, ನನ್ನೆಂಡ್ರು ಬೇರೆ ಅಲ್ಲ. ಅಂದ್ರೆ ಇದು ನನ್ನೆಂಡ್ರು ನಿಮ್ಮೆಂಡ್ರು ಅನ್ನೋ ವಿಷಯ ಅಲ್ಲ. ಮಧುರ ಅವರು ಚಿಟ್ಟ ತರ ಬಿದ ತುಂಬಾ ಹಾರಾಡ್ಕೊಂಡಿದ್ರು, ಈಗ ತೊಪ್ಪ ಹುಳ ತರ ಆಗ್ಬಿಟ್ರ ಅನ್ನೋ ನೋವು ನನ್ನ ಕಾಡ್ತಾ ಇದೆ. ಗೌಡ್ರೆ, ಡಾಕ್ಟರ್ ರಿಪೋರ್ಟ್ ತಗೊಂಡ್ಬರ್ಲಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಜಾನಿ, ಡಾಕ್ಟರ್ ಬರೋದು ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಕೇಳದಮ್ಮ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರಂತೆ. ನಾ ಬಂದೆ ಅದೇ ಕೋರ್ಟಲ್ಲಿ ಕರೆದಾಗ ಮೂರು ಸತ ಕರೆದರಿ. 4 ಸರಿ ಹೇಳಕ್ ಬೇಜಾರಾಯ್ತು, ಅದಕ್ಕೆ 3 ಸರಿ ಹೇಳ್ದೆ. ಡಾಕ್ಟ್ರೆ, ನಿಮ್ ತಮಾಷೆ ಕೇಳಕ್ ನಮ್ಗೆ ಯಾರಿಗೂ ಟೈಮ್ ಇಲ್ಲ, ರಿಪೋರ್ಟ್ ಅಲ್ಲಿ ಏನಿದೆ ಅಂತ ಹೇಳಿ. ಇದು ಸ್ವಲ್ಪ ಸೀರಿಯಸ್ ವಿಷಯ, ದಯವಿಟ್ಟು ಎಲ್ರು ಕಿವಿ ಮುಚ್ಕೋಬೇಕಾ? ಕಿವಿ ಮುಚ್ಕೊಂಡ್ರೆ ಬಾಯಲ್ಲಿ ಕೇಳಿಸ್ಕೊತೀರಾ? ನಾವ್ ಯಾವ್ದ್ರಲ್ಲಾದ್ರೂ ಕೇಳಿಸ್ಕೊತೀವಿ, ಸುಮ್ಮನೆ ವಿಷಯ ಹೇಳ್ರಿ. ನೆಪ್ನವ್ರಿ ಓಸಿ ಸಮಾಧಾನವಾಗ ಡಾಕ್ಟ್ರ್ ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. ನೀವೇನ್ ಮಕ್ಕ ನೋಡ್ತಾ ಇದ್ರಿ ಹೇಳಿ. ಸರಿ, ಇವ್ರ ಬ್ಲಡ್ ರಿಪೋರ್ಟ್ ನೋಡಿ ನನಗೆ ತುಂಬಾ ಶಾಕ್ ಆಯ್ತು. ಇದನ್ನ ಬೇರೆ ಲ್ಯಾಬಲ್ಲಿ ಚೆಕ್ ಮಾಡಿಸ್ಕೊಂಡ್ ಬರಕ್ ಹೋಗಿ ಇಷ್ಟೊತ್ತಾಯ್ತು. ಡಾಕ್ಟರ್, ನಂಗೆ ಏನಾಗಿದೆ? ಇದನ್ನ ಪೇಷಂಟ್ ಮುಂದೆ ಹೇಳಬಾರ್ದು. ಜಾನಿಯವರೇ, ಸ್ವಲ್ಪ ಆ ಕಡೆ ಬರ್ತೀರಾ? ನಾನು ಬಂದ್ರೆ ಆಗಲ್ವಾ? ಪರವಾಗಿಲ್ಲ ಡಾಕ್ಟರ್, ಅದೇನೇ ಇದ್ರು ನನ್ನ ಮುಂದೆನೇ ಹೇಳಿ. ಹೌದು, ನನ್ನ ಮುಂದೆ ಗೊತ್ತಾಗಬೇಕು ಅಂದ್ರೆ ಅವ್ರಿಗೆ ಗೊತ್ತಾಗ್ಲಿ ಹೇಳಿ. ಸರಿ, ಎಲ್ಲರೂ ಸ್ವಲ್ಪ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ. ಮಧುರ ಅವರಿಗೆ ಬ್ರೈನ್ ಟ್ಯೂಮರ್, ಇವ್ರು ಹೆಚ್ಚಿಗೆ ದಿನ ಬದುಕಲ್ಲ. ಡಾಕ್ಟ್ರೆ ಸರಿಯಾಗಿ ಚೆಕ್ ಮಾಡಿದಾರೆ? ಡೌಟ್ ಇದ್ರೆ ಚೆಕ್ ಮಾಡ್ಕೊಳ್ಳಿ. ನನಗೆ ಗೊತ್ತಿರ ನಿಮ್ಮನ್ನ ಯಾಕೆ ಡಾಕ್ಟ್ರು ಅಂತ ಅಟ್ಟಿ ಕರ್ಸ್ಬೇಕಿತ್ತು? ಮಧು ಇಷ್ಟು ಬೇಗ ನನ್ನ ಬಿಟ್ಟು ಹೋಗ್ತಾ
ಮಾಡ್ತೀಯೇನಮ್ಮ? ಬೆಳಗ್ಗೆ ಎದ್ದು ಕೂಡ್ಲೆ ಜಾನಿ ಕಾಫಿ, ಜಾನಿ ತಿಂಡಿ, ಜಾನಿ ಮನೆ ಒರೆಸಿ, ಜಾನಿ ಬಟ್ಟೆ ತೊಳಿರಿ ಅಂತ ಯಾರಮ್ಮ ಹೇಳ್ತಾರೆ? ಮಧು ಡಾರ್ಲಿಂಗ್ ಅಂತ ನಾನು ಯಾರಮ್ಮ ಕರೀಲಿ? ನಾಟಿ ಬಾಯ್ ಅಂತ ನನ್ನನ್ನು ಯಾರಮ್ಮ ಕರೀತಾರೆ? ಪೂಜೆ ಮಾಡಿಸ್ಕೊಂಡ್ ಬಂದಿದ್ದಿ, ತಗೊಳ್ಳಿ ಪ್ರಸಾದ್ವಾ. ಯಾರೆಷ್ಟೇ ಪೂಜೆ ಮಾಡಿದ್ರು ನನ್ನ ಆಯಸ್ ಹೆಚ್ಚಾಗಲ್ವಲ್ಲ. ಮಧುರ ಅವ್ರೆ, ಪುನಃ ಪುನಃ ನಿಮ್ ಸಾವಿನ ವಿಷಯ ಹೇಳ್ಬೇಡಿ. ಕೆವಳಿಸ್ಕೊಳಕ್ಕಂಗ ಬೇಜಾರಾಯ್ತದೆ. ನಿಮಗೆ ಬೇಜಾರಾಗತ್ತೆ ಅಂತ ಸತ್ಯನ ಮುಚ್ಚಿಡಕ್ಕಾಗತ್ತಾ ಗೌಡ್ರೆ? ರೀ ಗೌಡ್ರೆ, ನೀವು ಹೀಗೆ ಪದೇ ಪದೇ ಬಂದು ಮಧುನ ಮಾತಾಡಿಸ್ತಾ ಇದ್ರೆ ಅವಳು ಸುಸ್ತಾಗಲ್ವೇನ್ರಿ? ಹೋಗ್ಲಿ ಬಿಡಿ ಜಾನಿ, ಎಷ್ಟು ದಿನ ಅಂತ ನನ್ನ ಜೊತೆ ಮಾತಾಡಿಸ್ತಾರೆ. ಮಧು, ಹೀಗೆಲ್ಲ ಮಾತಾಡ್ಬೇಡಮ್ಮ. ನೀನ್ ಚೆನ್ನಾಗಿರ್ಬೇಕು ಅಂತಾನೆ ತಾನೆ ನಾನು ಇಷ್ಟು ನಿನ್ನ ಪ್ರೀತಿಯಿಂದ ನೋಡ್ಕೊತಿರೋದು. ಹೀಗೆಲ್ಲ ಮಾತಾಡಿ ನನಗೆ ನೋವು ಮಾಡಬೇಡ. ಓ ಅಣ್ಣಪ್ಪನವ್ರೆ, ನೀವು ಅಳಬೇಡಿ, ನನಗೂ ಅಳು ಬರ್ತದೆ. ಜಾನಿ, ನೀವು ನನ್ನ ಇಷ್ಟೊಂದು ಪ್ರೀತಿಸ್ತಿದ್ದೀರ, ನಾನು ಸತ್ ಮೇಲೆ ನೀವು ಇನ್ನೊಂದು ಮದುವೆ ಆಗ್ತೀರಾ? ನೀನು ಅಂದ್ರೆ ಆಗ್ತೀನಮ್ಮ. ಅಂದ್ರೆ ನೀನ್ ಇಲ್ದಿದ್ಮೇಲೆ ನಾನೆಲ್ಲಿ ಬದುಕಿರ್ತೀನಿ? ನಾನು ನಿನ್ ಜೊತೆ ಬಂದ್ಬಿಡ್ತೀನಿ ಅಂದೆ. ಎಂತ ಅಭಿನಯ, ಎಂತ ಅಭಿನಯ. ಓ ಅಣ್ಣಪ್ಪನವ್ರೆ, ನಿಮ್ಮನ್ನು ಜೊತೆ ಕರ್ಕೊಂಡೋಗ ಅವ್ರೇನು ಕಷ್ಟರು ಬಂದು ಜಾತ್ರೆಗೆ ಹೋಯ್ತಾ ಇದಾರ? ಯಮಲೋಕಕ್ಕೆ ಹೋಯ್ತಾ ಇರೋದು. ಈ ಗೌಡ್ರೆ, ನೋವಲ್ಲಿರೋರ್ಗೆ ಸಮಾಧಾನ ಮಾಡೋದನ್ನ ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತೀರೇನ್ರಿ? ಜಾನಿ, ಗೌಡ್ರು ಹೇಳೋದ್ರಲ್ಲೂ ಅರ್ಥ ಇದೆ. ನಾನು ಸತ್ಯ ಅಂತ ನೀವು ಯಾಕೆ ಸಾಯ್ತೀರಾ? ವಂಶದ ಕುಡಿಗೋಸ್ಕರನಾದ್ರೂ ನೀವು ಎರಡನೇ ಮದುವೆ ಆಗಿ. ನೋ 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 ಇಲ್ಲ ಮಧು, ನನ್ನ ಹೃದಯದಲ್ಲಿ ಹೆಂಡತಿ ಅನ್ನೋ ಸ್ಥಾನನ ನೀನು ಕೊಟ್ಬಿಟ್ಟಿದ್ದೀನಿ. ಅದು ನಿನ್ಯಾರಿಗೂ ಕೊಡಲ್ಲ ಕೊಡಲ್ಲ ಕೊಡಲ್ಲ. ಓ ಅಣ್ಣಪ್ಪನವ್ರೆ, ಇಷ್ಟೊತ್ತು ನೀವು ಹೇಳೋದು ಮಾತೆಲ್ಲ ನಿಜ ಅಂತ ನಿಮ್ಮ ಎದೆ ಮುಟ್ಕೊಂಡು ಹೇಳಿ. ಮಾಡ್ತೇನೆ ಅರ್ಥ. ನಿಮ್ಮ ಮಾತು ಮೇಲೆ ನಂಬಿಕೆ ಇಲ್ಲ ಅಂತ. ಗೌಡ್ರೆ, ನಿಮಗೆ ಇವ್ರ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು, ಆದ್ರೆ ನಂಗೆ ಇವ್ರ ಮೇಲೆ ತುಂಬಾ ನಂಬಿಕೆ ಇದೆ. ಗೌಡ್ರೆ, ಗೊತ್ತಾಯ್ತೇನ್ರಿ? ಗಂಡ ಹೆಂಡತಿ ನಿಜವಾದ ಬಾಂಧವ್ಯ ಅಂದ್ರೆ ಇದೆ. ಅದೆಲ್ಲ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಮಧು, ಊಟಕ್ಕೆ ಏನ್ ಮಾಡ್ಲಮ್ಮ? ನಿಮಗೆ ಏನು ಇಷ್ಟ ಇದೆಯೋ ಅದನ್ನೇ ಮಾಡಿ. ನಿನ್ಗೇನು ಇಷ್ಟನೋ ಅದನ್ನೇ ಮಾಡ್ತೀನಿ. ಚಿರೋಟಿ, ಪಾಯಸ, ಈರುಳ್ಳಿ ಪಕೋಡ. ಆಯ್ತಮ್ಮ, ಮಾಡ್ತೀನಿ. ಗೌಡ್ರೆ, ಯೋಗಕ್ಷೇಮ ವಿಚಾರಿಸ್ಕೊಳಕ್ ಬಂದಿದ್ರಿ ಅಲ್ವಾ? ಬನ್ನಿ, ಈರುಳ್ಳಿ ಹಚ್ಕೊಡಿ. ಬನ್ರಿ ರೇ. ಮಾತಾಡ್ದಷ್ಟು ಸುಲಭ ಅಲ್ಲ ಈರುಳ್ಳಿ ಕಟ್ ಮಾಡೋದು. ಬೇಗ ಬೇಗ ಕಟ್ ಮಾಡಿ. ಅಣ್ಣಪ್ಪನವ್ರೆ, ಕಣ್ಣುಗಳು ಶಾನೆ ಉರಿತಾವೆ. ನೀವು ಈರುಳ್ಳಿ ಕತ್ತರಿಸಿ, ನಾನು ಹೋಗಿ ಮಧುರವ್ರನ್ನ ನೋಡ್ಕೊಂಬರ್ತೀನಿ. ಈ ಗೌಡ್ರೆ, ನನ್ನ ಹೆಂಡತಿನ ನಾನು ನೋಡ್ಕೊಂಡ್ ಬರ್ತೀನಿ. ಈ ನವರಂಗಿ ಆಟಗಳೆಲ್ಲ ಬೇಡ, ಸುಮ್ಮನೆ ಈರುಳ್ಳಿ ಕಟ್ ಮಾಡಿ. ಅಣ್ಣಪ್ಪನವ್ರೆ, ಮಧುರವ್ರು ಕಿರ್ಚ್ಕತ್ತವ್ರೆ. ಯಾನ ಆಗಿರ್ಬೇಕು. ಮಧು, ಏನಾಯ್ತಮ್ಮ? ತಲೆ ತುಂಬಾ ಸುತ್ತುತ್ತಿತ್ತು ಜಾನಿ, ಅದಕ್ಕೆ ಕಿರ್ಚ್ಕೊಂಡೆ. ಮಧುರವ್ರೆ, ಏನಾದ್ರು ಬೇಕಾದ್ರೆ ನನಗೆ ಹೇಳಿ, ನಾ ತಂದು ಕೊಡ್ತೀನಿ. ನಿಮಗೆ ಎದ್ದು ಬರೋದು, ತಲೆ ಸುತ್ತು ಬೀಳೋದು ಇವೆಲ್ಲ ಬೇಕಾ? ಸರಿ ಗೌಡ್ರೆ. ಅಯ್ಯೋ, ಏಳು ಪಾರು. ಐ ಲವ್ ಯು. ನೀವೇ ತಾನೇ ಏಳು ಅಂತ ಕೇಳಿದ್ದು, ಅದಕ್ಕೆ ಹೇಳ್ದೆ. ಎಲ್ಲಿದ್ದೀರಿ ಬಾವ? ಮಧುರವ್ರ ಅಟ್ಲವ್ನಿ. ಮಧುರವ್ರಿದ್ರೆ ಹೊಸ ಫೋನ್ ಕೊಡಿ. ಪಾರು, ಅವ್ರಿಗೆ ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ, ಇನ್ ಫೋನ್ ಬೇರೆ ಹಿಡ್ಕೊಂಡಲ್ಲ. ಒಂದು ನಿಮಿಷ ಸ್ಪೀಕರ್ ಹಾಕ್ತೀನಿ, ಮಾತಾಡು. ಮಧುರವ್ರೇ. ಅಯ್ಯೋ ಪಾರು, ಮೆತ್ತ ಕಿರ್ಚು. ನೀ ಕಿರ್ಚ ಪೋರ್ಸ್ಗೆ ಅವರು ಎದೆ ಹಿಡ್ಕೊಂಡ್ ಬಿದ್ದೋಗ್ಬಿಟ್ಟರು. ಸಾರಿ ಶ್ರೀ. ಪಾರೋರೆ, ಅದು ಸೌರಿ ಅಲ್ಲ, ಸಾರಿ. ಪಾರು, ಏನ್ ವಿಷಯ? ಮಧುರವ್ರೆ, ಪಕ್ಕದ ಬೀದಿಲಿ ಕಡಿಮೆ ಬೆಲೆಗೆ ಸೀರೆ ಮಾರ್ತಾರಂತೆ. ಬನ್ನಿ, ಹೋಗಿ ತಗೊಂಬರುಮ. ಪಾರು, ನಿನ್ಗೇನು ತಲೆ ಕೆಟ್ಟೋಗಿದ್ದ? ಪಾಪ, ಅವರು ಹುಷಾರಿಲ್ದೆ ಅಟ್ಟಿಲ್ ಒದ್ದಾಡ್ತಾವ್ರೆ. ನೀನು ಸೀರೆ ತಗೊಳಕ್ ಹೋಗೋ ಬನ್ನಿ ಅಂತ ಕರೆತಿದೆಯಲ್ಲ. ಬಾವು, ಮಧುರವ್ರಿಗೆ ಹುಷಾರಿಲ್ಲ ಅಂತ ಫಾರಂ ಕೋಳಿ ತರ ಒಂದೇ ಕಡೆ ಮುದ್ರಕೊಂಡ್ ಕೂತ್ಕೊಂಡಿದ್ರು. ಅವ್ರಿಗೆ ಬೇಜಾರಾಗಕ್ಕಿಲ್ವಾ? ಹೌದು ಜಾನಿ, ಮನೇಲಿ ಕೂತು ಕೂತು ತುಂಬಾ ಬೋರ್ ಆಗ್ತಿದೆ. ಸ್ವಲ್ಪ ಹೊತ್ತು ಹೊರಗೆ ಓಡಾಡ್ಕೊಂಡ್ ಬರ್ತೀನಿ, ರಿಲ್ಯಾಕ್ಸ್ ಆಗುತ್ತೆ. ಆಯ್ತಮ್ಮ, ನಿನ್ನಿಷ್ಟನೇ ನನ್ನ ಇಷ್ಟ. ಒಂದ್ ನಿಮಿಷ ಇರು. ತಗೊಳಮ್ಮ.
ಕೈ ತುಂಬ ಖರ್ಚು ಮಾಡು, ಬಾಯಿ ತುಂಬ ಏನ್ ಬೇಕೋ ಅದನ್ನೆಲ್ಲ ತಿನ್ನು, ₹1 ಉಳಿಸ್ದಂಗೆ ಖರ್ಚು ಮಾಡು. ಸರಿ ಜಾನ್. ಅಣ್ಣ ಯತ್ನೋರೆ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಪ್ರಯಾಣಿಕರ ಗಮನಕ್ಕೆ. ಆ ದುಡ್ಡೆಲ್ಲ ನಂದು. ಅದಕ್ಕೆ ₹1 ಉಳಿಸ್ದಂಗೆ ಖರ್ಚು ಮಾಡಿ ಅಂತ ಹೇಳಿದ್ದು. ಸಾಲ ಅಂತ ತಿಳ್ಕೊಡ್ರಿ, ಮುಖದಲ್ಲಿ ಬಿಸಾಕ್ತೀನಿ. ಥ್ಯಾಂಕ್ ಯು ಜಾನಿ. ಮಧು, ಶಾಪಿಂಗ್ ಹೋಗ್ಬೇಕಾದ್ರೆ ನಿನ್ನೆ ರಾತ್ರಿ ಒಂದು ಹೊಸ ಸೀರೆ ತಂದಲ್ಲ, ಅದನ್ನೇ ಉಟ್ಕೊಂಡು ಹೋಗು. ಬರ್ತಾರೆ ಬಿಡವ. ಶ್ರೀ, ನನಗೂ ಸೀರೆ ತಗೊಳಕ್ ದುಡ್ಡು ಕೊಡಿ. ಇರ ಬರ ದುಡ್ಡನ್ನೆಲ್ಲ ಮಧುರ ಅವ್ರಿಗೆ ಕೊಟ್ಟು ಕಳ್ಸಿನಿ. ಒಂದು ಕೊಂಡರೆ ಒಂದು ಉಚಿತ ಅಂತ ಇರ್ತಲ್ಲ, ಕೊಂಡ್ಕೊಂಡಿದ್ನ ಅವರು ಕೊಡ್ಸು, ಬಿಟ್ಟಿ ಬಂದಿದ್ನ ನೀವು ಉಟ್ಕ. ನಮ್ಮ ಬಾವ ಪಾಟಿ ಧೈರ್ಯ ಇರೋ ಬಹದ್ದೂರ್ ಕಂಡು ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಪಾರೋರೆ, ಗೌಡ್ರ ಮೇಲೆ ನನಗೂ ಅನುಮಾನ ಇತ್ತು, ಆದ್ರೆ ಆ ಪರಿಸ್ಥಿತಿಲಿ ನಾನು ಅವ್ರನ್ನ ನಮ್ದೇ, ಬೇರೆ ಆಪ್ಷನ್ ಇರ್ಲಿಲ್ಲ. ಜಾನಿಯವ್ರೆ, ಇದ್ಯಾಕೆ ಸುಮ್ಗೆ ಕುಂಟ ಆಗ್ತಾ ಇದೀರಿ? ಪಾರೋರೆ, ನನ್ ಕುಂಟ ಆಗ್ತಿಲ್ಲ, ಕಾಲಲ್ಲಿ ಏನೋ. ಅಣ್ಣಪ್ಪನವರೇ, ನಿಮ್ಮನ್ನ ನೀವು ಹೀರೋ ಅನ್ಕೊಂಬಿಟ್ಟಿದ್ದಾರೆ ಅಲ್ವಾ? ಎಲ್ಲರ ಮುಂದೆ ನಿಮ್ಮನ್ನ ಜೀರೋ ಮಾಡಲಿಲ್ಲ ಅಂದರೆ ನಾನು ಶ್ರೀರಾಮಚಂದ್ರ ಗೌಡ್ಯ ಅಲ್ಲ. ಏನಿದು, ನಮ್ಮ ಬಾವ ಅವನ ತಗೊಂಡ್ ಬಟ್ಟೊಳಗಡೆ ಬಿಟ್ಕೊತಾವ್ರಲ್ಲಪ್ಪ. ಹಲೋ ಅತ್ಯುವ. ಕುಸು, ಏನ್ ಸಮಾಚಾರ? ಚಂದಾಗದೆಯಾ? ನಾನ್ ಚಂದಾಗವ್ನಿ, ನೀವು ಚಂದಾಗಿದ್ದೀರಾ? ನಾನು ಓದ್ಸಿ ಟೆನ್ಷನ್ ಅಲ್ಲಿದ್ದೀನಿ ಕುಸು. ಯಾಕತ್ಯುವ, ಏನಾಯ್ತು? ಕುಸು, ಆ ದನಕಾಯಿ ಅವನಿಗೆ 5 ವರ್ಷ ಆಗಿದ್ದಾಗ ಅವನಿಗೆ ಹಾವು ಕಚ್ಬಿಟ್ಟಿತ್ತು. ಯಾನ್ ಹೇಳ್ತಾ ಇದ್ದೀರಾ ಅತ್ಯುವ? ದಿಟನೇ ಹೇಳ್ತಿದ್ದೀನಿ ಕೂಸು. ಆದ್ರೆ ನಮ್ಮ ಎಡದಿ ಸ್ವಾಮಿಗಳು ಅವ್ರ ಬಾಯಿಂದ ಆ ವಿಷನ ತೆಗೆದು ಅವನ್ನ ಉಳಿಸ್ಬಿಟ್ರು. ಆಮೇಲೆ ಏನಾಯ್ತು ಕೂಸು? ಆಮ್ಯಾಕ್ ನನಗೆ ಗೊತ್ತಾಗಿದ್ದು ಆ ದನಕಾಯವನ್ನ ಕಚ್ಚಿರೋದು ಬರೀ ಹಾವಲ್ಲ, ಇಚ್ಛಾಧಾರಿ ಹಾವು ಅಂತ. ಆ ಇಚ್ಛಾಧಾರಿ ಹಾವು ಯಾರಿಗೂ ಕಚ್ಚಿದ್ರು ಅವ್ರು ಸಾಯ್ದೆ ನಿಧಾನವಾಗಿ ಹಾವಾಗ್ಬಿಟ್ಟಾರಂತೆ. ನಂಗೆ ಸಾಣೆ ಭಯ ಆಯ್ತದೆ ಕೂಸು. ನಾಗಾಷ್ಟಮಿ ಬೇರೆ ಬಂದದೆ. ಆ ದನಕಾಯವನ್ಗೇನು ತೊಂದರೆ ಆಗಿಲ್ಲ ತಾನೆ? ಅತ್ಯವ ಈಗಲೇ ಟೆನ್ಷನ್ ಆಗವ್ರೆ. ನಾನೇನ ಈಗ ಈ ವಿಷಯ ಹೇಳಿದ್ರೆ ಇನ್ನೂ ಟೆನ್ಷನ್ ಆಗಿ ಎದೆ ಹೊಡ್ಕೊಂಡೆ ಸತ್ತೋಗ್ಬಿಡ್ತಾರೆ. ಹಲೋ ಅತ್ಯವ, ಬಾವಂಗೆ ಏನೂ ಆಗಿಲ್ಲ, ಚಂದಾಗೆ ಅವ್ರೆ. ಸರಿ ಕುಸು, ಆ ದನಕಾಯಿನ ಚಂದಾಗ ನೋಡ್ಕೋ. ಆಯ್ತು ಅತ್ಯವ. ಫೋನ್ ಮಾಡಿಗ್ಲಾ? ಹ್ಞೂ. ಅಯ್ಯೋ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲಪ್ಪ. ನಾಗಷ್ಟಮಿ ಹಾವಿಗೆ ಹಾಲು ಹಾಕ್ಬೇಕು, ಹಣ್ಣಲ್ಲ. ಜಾನೆ, ಜಾನೆ, ಜಾನಿ ರಿಲ್ಯಾಕ್ಸ್. ಇದು ಹಾವಲ್ಲ, ರಿಮೋಟು. ಮೊದಲೇ ಹಾವುಗಳೆಲ್ಲ ನನ್ನ ಕಚ್ಚಿ ಸಾಯಿಸ್ಬೇಕು ಅಂತ ನನ್ನ ಹಿಂದೆ ಬಿದ್ದ್ಬಿಟ್ಟಿದ್ದಾವೆ, ಅಂತದ್ರಲ್ಲಿ ಈ ರೀತಿ ತಮಾಷೆ ಮಾಡ್ತೀಯಾ? ನಿಮ್ ಹಿಂದೆ ಯಾವ ಹಾವು ಬಿದ್ದಿಲ್ಲ, ನಿಮ್ನ ಕಚ್ಚೋದು ಇಲ್ಲ, ಅದೆಲ್ಲ ನಿಮ್ ಭ್ರಮೆ ಅಷ್ಟೇ. ಮಧು, ನಮ್ಮ ಮನೆಗೆ ಹಾವು ಬಂದಾಗ ಗೌಡ್ರು ತಮ್ಮ ಕೈಯಾರ ಹಾವು ಹಿಡ್ಕೊಂಡು ಹೋಗೋದನ್ನ ನೀನೇ ನೋಡ್ಲಿಲ್ವಾ? ಮಳೆಗಾಲದಲ್ಲಿ ಹಾವುಗಳು ಹೊರಗ್ ಬರೋದು ಕಾಮನ್. ಅದ್ರಲ್ಲಿ ಒಂದ್ ಹಾವು ನಮ್ ಮನೆಗ್ ಬಂದಿದೆ ಅಷ್ಟೇ. ಅದು ನಿಮ್ಮನ್ನೇ ಕಚ್ಚಕ್ ಬಂದಿತ್ತು ಅಂತ ನೀವ್ ಹೇಗ್ ತಿಳ್ಕೊತೀರಾ? ಇಲ್ಲ ಮಧು, ಆ ಹಾವು ನನ್ನನ್ನು ಕಚ್ಚೋದಕ್ಕೆ ನಮ್ಮ ಮನೆಗೆ ಬಂದಿತ್ತು. ಜಾನಿ, ಹಾವು ನಮ್ಮ ನೋಡಿದ ತಕ್ಷಣ ಕಚ್ಚುತ್ತೆ ಅನ್ನೋದೆಲ್ಲ ಸುಳ್ಳು. ಇದೆಲ್ಲ ಜನರಲ್ಲಿರೋ ಮೂಢನಂಬಿಕೆ ಅಷ್ಟೇ. ನಿಜ ಹೇಳ್ಬೇಕು ಅಂದ್ರೆ ಹಾವುಗಳದ್ದು ತುಂಬಾ ಸಾಫ್ಟ್ ನೇಚರ್. ಮಧು, ನೀನು ಇಚ್ಛಾಧಾರಿ ನಾಗಿಣಿ ಅಲ್ಲ ತಾನೆ? ಜಾನಿ, ಅಲ್ಲ, ಹಾವುಗಳಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ಯಲ್ಲ, ಅದಕ್ಕೆ ಕೇಳಿದೆ. ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀಯಾ? ಮೊದ್ಲು ನೀವ್ ಈ ರೀತಿ ಮಾತಾಡೋದನ್ನ ನಿಲ್ಸಿ. ಮಧು, ನನ್ನ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಆ ಹಾವುಗಳು ನನ್ನ ಹಿಂದೆ ಬಿದ್ದ್ಬಿಟ್ಟಿವೆ, ನನ್ನನ್ನು ಕಚ್ಚದೆ ಬಿಡೋದಿಲ್ಲ. ಜಾನಿ, ನಿಮ್ ಹಿಂದೆ ಯಾವ ಹಾವು ಬಿದ್ದಿಲ್ಲ. ಯಾಕ್ರೋ ಲೇ ಸುರೇ, ಏನ್ ಮಾಡ್ತಿದ್ದೀರಾ? ಆಶೀರ್ವಾದ ತಗೋತಾ ಇದೀವಿ. ಮಧುರ ಅವರೇ, ಕೈಯಲ್ಲಿ ಬೋನ್ ಇರೋದು ನೋಡಿದ್ರೆ ಗೊತ್ತಾಗಲ್ವಾ? ಸಾಕು, ನಿಲ್ಲಿಸೋ ನಿಮ್ ಡ್ರಾಮನ. ಓ ಶಿವಕಾರ್ತಿಕೇಯ, ಡ್ರಾಮಾ ಮಾಡ್ತಿರೋದು ನಾವಲ್ಲ, ನೀವು.
ಲೇ ಗರ್ದ ಬಾ, ಈ ರೀತಿ ಮಾತಾಡೋದನ್ನು ಬಿಟ್ಟು ಯಾಕೆ ಬಂದ್ರಿ ಅಂತ ಬೊಗಳೆ. ಇಲಿ ಹಿಡಿಲಿಕ್ಕೆ ಇದಿಲ್ಲ. ಇಲ್ಲೇ ಹಿಡಿ ಅಕ್ಕ. ಹೌದು, ಬಜರಂಗಿ ಅವರು ಇಲ್ಲಿ ಹಿಡಿಯ ಕೇಳಿದ್ದಾರೆ. ಒಂದು ಇಲ್ಲಿಗೆ 50 ರೂಪಾಯಿ ಕೊಡ್ತಾರಂತೆ. ಬಜರಂಗ್ ಇನ್ಸ್ಪೆಕ್ಟರ್ ಇಲಿಗಳನ್ನ ಇಟ್ಕೊಂಡು ಏನ್ ಮಾಡ್ತಾರಂತೆ? ಮತ್ತಿನ್ನೆಂತ ಮಾಡ್ತಾರೆ ಮಧುರ ಬಾಬಿ? ಉಪ್ಪಿನಕಾಯಿ ಹಾಕೊಂಡು ನೆಕ್ತಾರೆ. ಮಧುರ ಅವರೇ, ನಿಮ್ಮ ಮನೇಲಿ ಇಲಿಗಳು ಎಲ್ಲಿದೆ ಹೇಳಿ, ಹಿಡ್ಕೊಂಡು ಹೋಗ್ತೀನಿ. ಸೂರಿ, ನಮ್ಮನೇಲಿ ಇಲಿಗಳಿಲ್ಲ. ನಮ್ಮನೆ ಮಾತ್ರ ಅಲ್ಲ, ಇಡೀ ಕಾಲನಿ ಹುಡುಕಿದ್ರು ನಿಮಗೆ ಇಲಿಗಳು ಸಿಗಲ್ಲ. ಎಂತದಕ್ಕೆ ಮಧುರ ಬಾಬಿ? ಇಲಿಗಳೆಂತಾದರೂ ಮಳೆಗಾಲದ ರಜೆಯಲ್ಲಿ ಊರಿಗೆ ಹೋಗಿ ಬಿಟ್ಟಿದ್ಯಾ? ರಾಕಿ, ನಮ್ ಕಾಲನಿಗೆ ಹಾವುಗಳು ಬಂದಿದೆ. ಹಾವಿರೋ ಜಾಗದಲ್ಲಿ ಇಲಿ ಇರಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಹೌದಾ ಮಧುರ ಅವರೇ? ರಾಕಿ ನಡಿಯೋ, ಪಕ್ಕದ ಕಾಲಲ್ಲಿ ಇಲ್ಲಿ ಹಿಡ್ಕೊಂಬೋಣ. ಬಂದ್ಬಿಟ. ಓ ಎಬ್ಬುಳಿ, ಎಂತದಕ್ಕೆ ಬೊಟ್ಟಿದ್ದು? ಇಲಿಗಳು ಎಲ್ಲಿ ಬೇಕಾದ್ರೆ ಇರ್ಬೋದಪ್ಪ, ಅದಕ್ಕೆ ಹುಡುಕ್ತಾ ಇದ್ದೇನೆ. ಸ್ವಲ್ಪ ಬಿಡಿ ಹೋಗೋ ಬಾ. ಜಾನಿ, ನೀವು ರಿಲ್ಯಾಕ್ಸ್ ಆಗಿ ಒಂದ್ ಕಪ್ ಕಾಫಿ ಮಾಡ್ಕೊಂಬನ್ನಿ. ಇಲ್ಲಿ ಪ್ರಾಣಿ ಸಂಕಟ ಆದ್ರೆ ಬೆಕ್ಕಿಗೆ ಚೆಲ್ಲಾಟ ಅಂತೆ. ಜಾನಿ, ಐ ಲವ್ ಯು. ಲವ್ ಯು ಟು. ಕೆಲವರು ಹಾವು ಕಂಡ್ರೆ ಹೆದರ್ಕೋತಾರ, ನಿಂತರ. ಇನ್ನು ಕೆಲವರು ಹಾವು ಕಂಡ್ರೆ ಭಯ ಪಡಲ್ಲ, ಗೌಡ್ರ ತರ. ಈಗ ಹಾವು ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಸುಮ್ಮನೆ ಮಲ್ಕೊಳ್ಳಿ. ಗುಡ್ ನೈಟ್. ನನ್ನ ಹೆಂಡತಿನೂ ನನ್ನ ಮಾತು ನಂಬ್ತಿಲ್ವಲ್ಲಪ್ಪ. ಹಾವಲ್ಲ, ನನ್ ಸೈಲೆನ್ಸ್ ಅಂದಿದ್ದು. ಪರೋರೆ ಪರೋರೆ ಪರೋರೆ, ಅಯ್ಯೋ ಎಲ್ಲೋದ್ರಪ್ಪ ಇವರು? ಜಾನಿಯವರೇ, ಯಾಕೆ ನಿಂತ್ಕೊಂಡಿದ್ರಿ? ಬನ್ನಿ ಕುತ್ಕೊಳ್ಳಿ. ಪರೋರೆ, ಯಾಕೆ ಬರೋದು ಲೇಟ್ ಮಾಡಿದ್ರಿ? ಎಲ್ಲಿ ಗೌಡ್ರು ಬಂದ್ಬಿಡ್ತಾರಂತ ಭಯ ಆಗಿತ್ತು ಗೊತ್ತಾ? ಜಾನಿಯವರೇ, ಏನು ಅಂತ ಮಾತಾಡ್ತಿದ್ದೀರಿ? ನೀವ್ ಯಾಕೆ ನಮ್ಮ ಬಾವ ನೋಡಿ ಎದ್ರಕೋಬೇಕು? ಓ ಪರೋರೆ, ಗೌಡ್ರಿದಾರಲ್ಲ, ಅದೇ ನಮ್ಮ ಬಾವ. ಅವ್ರೆ. ಅವರು ಗೌಡ್ರಲ್ಲ, ಗೌಡ್ರ ರೂಪದಲ್ಲಿರೋ ಜಾನಿಯವರೇ, ಸುಮ್ಕೆ ನಮ್ಮ ಬಾವನ ಬಗ್ಗೆ ಏನೇನೋ ಮಾತಾಡ್ಬಿಡಿ. ಪರೋರೆ, ನಾನು ನಿಜಾನೇ ಹೇಳ್ತಿದ್ದೀನಿ. ನಿನ್ನೆ ರಾತ್ರಿ ಗೌಡ್ರು ಹಾವುಗಳು ತಿಂದಂಗೆ ಇಲಿಗಳನ್ನ ಹಿಡ್ಕೊಂಡು ತಿಂತಾ ಇದ್ದೀನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಜಾನಿಯವರೇ, ಸುಳ್ಳು ಹೇಳ್ಬಿಡಿ. ನಮ್ಮ ಬಾವ ಯಾಕೆ ಇಲಿನೆಲ್ಲ ತಿಂದರು? ಯಾಕೆಂದ್ರೆ ಅವ್ರು ಹಾವು, ಅದಕ್ಕೆ. ನೀವ್ ಹೇಳೋ ಮಾತನ್ನ ನಾನು ಹಿಂಗ್ ನಂಬೋದು? ಓ ಹೆಂಗಪ್ಪ ನಂಬಿಸ್ಲಿ? ನಮ್ಮ ಮಮ್ಮಿ ಮೇಲಾನೆ ನಿಜ ಪರೋರೆ. ಹಂಗಂದಿರಿಯಾ? ಈಗಲೂ ನಮ್ಮ ಅತ್ತೆಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ತೀನಿ. ಹೇಳಿ ಹೇಳಿ, ಗೌಡ್ರ ರೂಪದಲ್ಲಿರೋ ಹಾವನ್ನ ಬಂದು ಹೊಡೆದು ಸಾಯಿಸ್ಲಿ. ಹಲೋ ಅತ್ತೆವ. ಏಳು ಕೂಸು. ಏನು ಚಂದಾಗಿಲ್ದಿದ್ದಾಗ ಏನು ಅಂತ ಹೇಳಿ ಅತ್ತೆವ. ಏನಾಯ್ತು ಕೂಸು? ನಮ್ ಬಾವ ಇಲಿಗಳನ್ನ ತಿಂತಿದ್ರು ಅಂತ ಜಾನಿಯವ್ರು ಹೇಳ್ತಾವ್ರೆ. ಹಂಗಾರೆ ಅವ್ನು ದಿಟ್ಟವಾಗ್ಲೂ ಆವಾಗ್ಬಿಟ್ಟಿದಾನ? ಅತ್ತೆವ, ನಮ್ ಬಾವ ದಿಟ್ಟವಾಗ್ಲೂ ಸ್ನಾಕ್ ಆಗ್ಬಿಟ್ಟವ್ರೆ. ಕೂಸು, ಅದು ಸ್ನಾಕ್ ಅಲ್ಲ, ಸ್ನೇಕು. ಹೇಳಿದ್ರಿ ಜಾಡ, ಅದೇ ಆಗ್ಬಿಟ್ಟವ್ರೆ. ಈಗ ಏನ್ ಮಾಡನೆ? ಕೂಸು, ನೀನ್ ಏನು ಹೆದರ್ಬೇಡ. ನಾನು ಈಗಲೇ ಸ್ವಾಮಿಗಳ ಹತ್ರ ಹೋಗಿ ಅವ್ರ ಕಾಲು ಹಿಡ್ದಾದ್ರೂ ಪರಿಹಾರ ತಂದೇ ತರ್ತೀನಿ. ಆಯ್ತು ಅತ್ತೆವ, ಅಲ್ಲಿ ಗಂಟ ನಮ್ ಬಾವನ್ನ ಏನ್ ಮಾಡನೆ? ನೀನ್ ಏನು ಮಾಡಬೇಡ. ಅವನು ನಾಗರಾಜ ಅಂದ್ರೆ ದೇವ್ರಾಗವ್ನೆ. ನೀನ್ ಅವನಿಗೆ ಆರತಿ ಮಾಡು. ಆಯ್ತು ಅತ್ತೆವ. ಸರಿ ಕೂಸು. ಓ ಆಂಟಿ, ಹಣ್ಣು ಜೊತೆ ಮಿಕ್ಸಿನ ಹಾಕ್ಬಿಡಿ, ಜ್ಯೂಸ್ ಮಾಡ್ಕೊಂಡು ಕುಡ್ಕೋತೀನಿ. ಏನಂತೆ? ಆಂಟಿ ಈಗಲೇ ಬಂದು ಹಾವನ್ನ ಹೊಡೆದು ಸಾಯಿಸ್ತಾರಂತ? ಇಲ್ಲ ಜಾನಿಯವ್ರೆ, ಹಾವನ್ ರೂಪದಲ್ಲಿರೋ ನಮ್ ಬಾವಂಗೆ ಪೂಜೆ ಮಾಡ್ಬೇಕಂತೆ. ಏನ್ ಮಾಡಿದ್ರು ಅದನ್ನ ಮರೆಯಕ್ಕೆ ಆಗ್ತಿಲ್ಲ. ಏನ್ ಮಾಡ್ಲಪ್ಪ? ಗೌಡ್ರು ಹಾವಾಗ್ಬಿಟ್ಟಿದ್ದಾರೆ. ಅನೇಪ್ನವ್ರಿ, ಯಾಕೆ ಪಟ್ಟಿ ಎದುರ್ಕೊಂಡಿದ್ದಾರಿ? ಹಾವು ನೀವೇನಿಲ್ಲಿ? ಏನಂದ್ರೆ? ನೀವ್ ಯಾವಾಗ ಬಂದ್ರಿ ಅಂದೆ? ಅನೇಪ್ನವ್ರಿ, ನೀವು ಇದ್ದರೋ ಇಲ್ಲ ಬೈಕ್ ಹೋಗ್ಬಿಟ್ರಿ ಅಂತ ನೋಡ್ಕೊಂಡು ಹೋಗೋ ಅನ್ಕೊಂಬಂದಿ. ಏನ್ ಹೇಳ್ತಿದ್ದೀರಾ? ಅದೇ ಅನೇಪ್ನವ್ರಿ, ಹಾವುಗಳು ನಿಮ್ಮನ್ನ ಹುಡಿಕೊಂಡು ಓಡಾಡ್ತಿದ್ವಲ್ಲ, ಯಾವ ಟೈಮ್ಲಿ ಏನು ಮಾಡ್ತದೋ ಗೊತ್ತಾಗಲ್ಲ. ಏನ್ ನೀವು ಹೆದರಿಸ್ತಿದ್ದೀರಾ? ಚಂದಾಗಿ ಹೇಳಿದ್ರಿ ಕಂಬುಡಿ. ಎಂತ ಮಾತು ಅಂತಾಡ್ರಿ, ಬಿಡ್ತೋನಿ. ಎದ್ರಕಂಡ್ರೆ ಅವ್ರನ್ನ ಎದುರ್ಸಕ್ಕದ್ದ. ಗೌಡ್ರೆ, ನೀವ್ ಯಾವಾಗ ಬಂದ್ರಿ? ಮಧುರ ಅವ್ರೆ, ನಾ ಬಂದು ಶಾನೆ ಓದ್ತಾಯ್ತು ಕಂಬನಿ. ಹೌದಾ? ಏನ್ ವಿಷಯ ಗೌಡ್ರೆ? ಅದೇ ನಿಮ್ಮನ್ನು ಅಣ್ಣಯ್ಯಪ್ಪನವ್ರನ್ನ ಮಟ್ಟಿ ಉಣ್ಣ ಕರೆಯುವಂತ ಬಂದಿ. ನಾನು ನಿಮ್ಮ ಮನೆಗೆ ಊಟಕ್ಕೆ ಬರಲ್ಲ. ನನ್ನ ನಿನ್ನೆಯಿಂದ ಊಟ ಬಿಟ್ಬಿಟ್ಟಿದ್ದೀನಿ. ಸೋನಿ, ಯಾಕೆ ಹೀಗ್ ಬಿಹೇವ್ ಮಾಡ್ತಿದ್ರ? ಏನಾಯ್ತು? ಮಧು, ನನ್ನೇನು ಕೇಳ್ಬೇಡ. ನಾನು ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಜಾನಿ,
ಗೌಡ್ರು ಅಷ್ಟು ಪ್ರೀತಿಯಿಂದ ಊಟ ಕರಿಯಕ್ಕಂತ ಬಂದಿದ್ದಾರೆ. ನೀವು ಮುಖಕ್ಕೆ ಹೊಡೆದಂಗೆ ಬರಲ್ಲ ಅಂದ್ಬಿಟ್ರೆ ಅವ್ರಿಗೆ ಬೇಜಾರಾಗಲ್ವಾ? ಮಧುರವ್ರೆ, ಅಣ್ಣಪ್ಪನವರು ಯಾವಾಗಲೂ ಹಿಂಗೆ ಆಡ್ತಾ ಇರ್ತಾರೆ. ನೀವು ಅದ್ರ ವಸಿ ಬುದ್ಧಿ ಹೇಳಿ. ಇಲ್ಲ ಇಲ್ಲ ಇಲ್ಲ, ನಾನು ಎಲ್ಲಿಗೂ ಬರಲ್ಲ. ನಿನ್ನ ರಾತ್ರಿ ನಾನು ಊಟ ಮಾಡೋದು ಬಿಟ್ಬಿಡ್ತೀನಿ. ಅಣ್ಣಪ್ಪನವ್ರೆ, ನೀವು ಹಿಂಗೆ ಅಂದ್ಬಿಟ್ರಿ ಹೆಂಗೆ ಹೇಳಿ? ನಿಮಗೋಸ್ಕರ ಪಾರು ಹೇಳ್ಬಿಟ್ಟು ನೂಡಲ್ಸು ಕೋಬ್ರಾ ಸೂಪ್ ಮಾಡ್ತೀನಿ. ಅಯ್ಯ ಶಿವನೇ, ಕೋಬ್ರಾ ಸೂಪ್ ಅಲ್ಲ, ಕೊಬ್ಬರಿ ಸೂಪು. ನೀವೇನೇ ಹೇಳಿದ್ರು ನಾನು ಬರಲ್ಲ. ಅಣ್ಣಪ್ಪನವ್ರೆ, ಯಾಕೆ ಹಿಂಗೆ ಆಡ್ತಾ ಇದ್ದಾರಿ? ನಾನು ಮನುಷ್ಯನೇ ಅಲ್ವಾ? ನೀವು ಮನುಷ್ಯ ಅಲ್ಲ, ಹಾವು. ಏನಂದ್ರಿ? ನೀವೇನು ಹೇಳಿದ್ರು ನಾನು ಬರಲ್ಲ. ಜಾನಿ, ಸಾಕ್ ನಿಲ್ಲಿಸ್ತೀರ ನಿಮ್ ಡ್ರಾಮಾನ. ನಾವು ಅವ್ರ ಮನೆಗೆ ಊಟಕ್ಕೆ ಹೋಗ್ತಿದ್ವಿ ಅಷ್ಟೇ. ಅದು ನನ್ನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ. ಗೌಡ್ರು ಮನೆಗೆ ಊಟಕ್ಕೆ ಹೋಗೋದು ಬೇಡ ಪ್ಲೀಸ್. ಜಾನಿ, ನಂಗೆಲ್ಲ ಅರ್ಥ ಆಗಿದೆ, ನೀವು ಸೈಲೆಂಟ್ ಆಗಿರಿ. ಗೌಡ್ರೆ, ನಾವು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀವಿ. ಥ್ಯಾಂಕ್ ಯು. ಗ್ರೂಮಿಂಗ್ ಕ್ಲಾಸ್ ಲೇಟ್ ಆಯ್ತು, ನಾ ಹೋಗಿ ಬರ್ತೀನಿ. ಬಾಯ್. ಮದು ನನ್ನ ಮಾತು ಕೇಳಮ್ಮ. ಅಲ್ಲ ಮದು. ಅಣ್ಣಪ್ಪನವ್ರೆ, ಬರಲ್ಯಾ? ಅಣ್ಣಪ್ಪನವ್ರೆ, ನಾವಲ್ಲ ಖರ್ಚಿಪ್ಪು, ಶಾನೆ ದಾಗೆ ಅಲ್ವಾ, ಅದಕ್ಕೆ. ದೇವ್ರೆ, ಖರ್ಚು ಕೂಡ ಹಾವು ಥರನೇ ಕಾಣ್ತಿದ್ಯಲ್ಲಪ್ಪ. ಮಮ್ಮಿ ಕುಚ್ಕೋತಿದ್ದೀರಾ? ನೀವು ನಮ್ಮ ಮಟ್ಟಿಂದ ಏನು ತಗೊಂಡೇ ಹೋಗಿಲ್ವಾ? ಎಷ್ಟು ಕಿತ್ತ ಮೆಣಸಿನ್ಕಾಯಿ, ಈರುಳ್ಳಿ ಅಂತೆಲ್ಲ ತಗೊಂಡೋಗಿದ್ದೀರಿ. ಮಧುರವ್ರೆ, ಈ ಪಾರು ಯಾಕೆ ಮಧುರವ್ರ ಜೊತೆಗೆ ಹಿಂಗೆ ಮಾತಾಡ್ತಾ ಇದೆ? ಬಾವೋ, ಸುಮ್ಕೆ ಅವ್ರ ಕೈಗೆ ಫೋನ್ ಕೊಡಿ. ಹಲೋ ಪಾರು, ನೀನೇನೇ ಕೊಟ್ಟಿದ್ದು ಅದ್ರ ಡಬಲ್ ನನಗೆ ವಾಪಸ್ ಕೊಟ್ಟಿದ್ದೀನಿ. ಒಂದ್ ಸ್ವಲ್ಪನೂ ಕಡಿಮೆ ಕೊಟ್ಟಿಲ್ಲ. ನೋಡ್ತಿದ್ದೀನಿ ನೀವು ಕೊಟ್ಟಿರೋ ಕೊಳ್ತೋಗಿರೋ ಟೊಮೆಟೊ ಹಣ್ಣ ಇದೇ ನೀವು ವಾಪಸ್ ಕೊಡೋ ರೀತಿ. ಮಾತಿಗೂ ಕೊಳ್ತೋಗಿರೋ ಟೊಮೆಟೊ ಅಂತ ಹೇಳ್ಬೇಡ. ನಾನ್ ಕೊಡುವಾಗ ಚೆನ್ನಾಗೇ ಇತ್ತು. ಎಲ್ಲಿ ವಾಪಸ್ ಕೊಡ್ಬೇಕು ಅಂತ ನೀನೇ ಡ್ರಾಮಾ ಮಾಡ್ತಿದ್ಯಾ? ಮಧು, ಯಾಕೆ ಇಷ್ಟು ಚೀಪಾಗಿ ಮಾತಾಡ್ತಿದ್ಯಾ? ಜಾನಿ, ನಾನೇನ್ ಚೀಪಾಗಿ ಮಾತಾಡ್ತಿಲ್ಲ. ಅವಳು ನನ್ಕಿಂತ ವಯಸ್ಸಲ್ಲಿ ಚಿಕ್ಕವಳು, ಬಾಯಿಗೆ ಬಂದಂಗ್ ಮಾತಾಡ್ತಿದ್ದಾಳೆ. ಸುಮ್ನೆ ಕೇಳಿಸ್ಕೊಂಡಿರ್ಲಾ? ಚೆನ್ನಾಗಿರೋ ಟೊಮೆಟೊನ ತಗೊಂಡ್ ಹೋಗಿ ಈಗ ಕೊಳ್ತೋಗಿರೋ ಟೊಮೆಟೊ ವಾಪಸ್ ಕೊಡ್ತೀನಿ ಅಂತಾಳೆ. ಸಾಕ್ ನಿಲ್ಸಿ ಮಧುರವ್ರೆ, ನೀವು ಕೊಟ್ಟಿರೋ ಕೊಳ್ತೋಗಿರೋ ಟೊಮೆಟೊ ಹಣ್ಣು ತಗೊಂಡ್ ನಿಮ್ ಮೊಖದ ಮೇಲೆ ಬಿಸಾಕ್ತೀನಿ. ಅಲ್ಲಿಗೆ ನಮ್ದು ನಿಮ್ದು ಋಣ ಮುಗೀತು. ಈ ರೀತಿ ಸುಳ್ಳು ಹೇಳಿ ಬದುಕೋದು ನಿಮ್ ಫ್ಯಾಮಿಲಿಗೆ ಬಂದಿರೋ ದೊಡ್ಡ ರೋಗ. ಏನು? ನಮ್ ವಂಶದ ಬಗ್ಗೆ ಕೀಳಾಗಿ ಮಾತಾಡಿರ? ನಮ್ ವಂಶಕ್ಕೆಲ್ಲ ದೊಡ್ಡ ರೋಗ ಬಂದಿರೋದು ನಿಮ್ ವಂಶಕ್ಕೆ. ಮಧುರವ್ರೆ, ಒಂದು ನಿಮಿಷ. ಪಾರು, ನಾವು ಏನ್ ಬೇಕಾದ್ರೂ ಬೈಕಲ್ಲ, ಆದ್ರೆ ಫ್ಯಾಮಿಲಿ ತಂಟಕ್ಕೆ ಮಾತ್ರ ಹೋಗ್ಬೇಡ. ಏ ಗೌಡ, ಸುಮ್ಕೆ ಅವ್ರಿಗೆ ಫೋನ್ ಕೊಟ್ಟಿಲ್ಲ ಅಂದ್ರೆ ನಿಮ್ ವಂಶದ ಬಗ್ಗೆ ಮಾತಾಡ್ಬೇಕಾಯ್ತದೆ. ಏನು? ನೀನು ನಂಗೆ ಹೋಗಿ ಬಾರೆ ಅಂತಿದ್ಯಾ? ಹೌದು ಕಣೆ, ನಿಮ್ ವಂಶದ ಬಗ್ಗೆನೇ ಮಾತಾಡ್ತೀನಿ. ಏನಿವಾಗ? ನೋಡಿದ್ರ ಜಾನಿ, ನನ್ಗೆ ಹೋಗಿ ಬಾರೆ ಅಂತ ಮಾತಾಡ್ತಾಳೆ. ಇವಳಿಗೆ ಎಷ್ಟು ಕೊಬ್ಬಿರ್ಬೇಕು. ಪಾರು, ಇನ್ನೊಂದ್ಸಲ ನನಗ್ ಮರ್ಯಾದೆ ಕೊಡದೆ ಮಾತಾಡಿದ್ರೆ ಈ ಮನೆ ಕಡೆ ತಲೆ ಹಾಕು ಮಲಗ್ ಬರ್ದು ಹಾಗೆ ಮಾಡ್ಬಿಡ್ತೀನಿ. ನನಗೆ ನಿಮ್ಮ ಮಟ್ಟಿ ಚೋರಿ ಬರೋ ಆಸೆ ಇಲ್ಲ. ಇನ್ನೊಂದ್ಕಿತ ನೀನ್ ನನಗೆ ಫೋನ್ ಮಾಡೋದಾಗ್ಲಿ, ನಮ್ಮ ಮಟ್ಟಿ ಚೋರಿ ಬರೋದಾಗ್ಲಿ ಮಾಡಿದ್ರೆ ನಿಮ್ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಜಾನಿ, ಇನ್ಮೇಲೇನಾದ್ರೂ ನೀವು ಗೌಡ್ರ ಮನೆ ಕಡೆ ಹೋದ್ರೆ ಈ ಮನೆ ಕಾಲಿಡ್ಬಾರ್ದು ಹಾಗೆ ಮಾಡ್ಬಿಡ್ತೀನಿ. ಮಧುರವ್ರೆ, ಒಂದು ನಿಮಿಷ ಕೊಡಿಲಿ. ಪಾರು, ಯಾನ್ ಹೇಳ್ತಾ ಇದ್ದೆ ನೀನು? ಬಾವು, ಇಷ್ಟೆಲ್ಲ ಆದ್ಮೇಲೆ ನೀವ್ ಇನ್ನೂ ಅಲ್ಲೇ ಇದ್ರೆ ಈಗ್ಲೇ ಅತ್ತೆ ಫೋನ್ ಮಾಡಿ ನೀವ್ ಈ ಅಟ್ಟಿ ಚೋರಿನೂ ತಲೆ ಹಾಕ್ಬಾರ್ದು, ಹಾಗೆ ಮಾಡ್ತೀನಿ. ಅಣ್ಣಪ್ಪನವ್ರೆ, ಮಧುರವ್ರೆ, ಹೆಂಗಿತ್ತು ನಾನು ಮಾಡಿದ ಜಗಳ? ಪಾರು, ಯಾವ ಆಕ್ಟರ್ಗೂ ಕಮ್ಮಿ ಇಲ್ಲ, ಹಾಗೆ ಆಕ್ಟ್ ಮಾಡ್ದೆ. ಹಂಗಂದಿರಿಯಾ? ನಾನು ಆ ಪಟ್ಟಿ ಪಸಂದಾಗಿ ಜಗಳ ಮಾಡದ್ನ ಹೇಳದ್ನಲ್ಲ ಪಾರು, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದೆ. ಇನ್ಫ್ಯಾಕ್ಟ್ ನೀನು ತೋರಿಸಿದ ಕೋಪ ನೋಡಿ ನಿಜವಾಗ್ಲೂ ನಿನ್ ಜೊತೆ ಜಗಳ ಮಾಡ್ತಿದ್ಯಾ ಅನ್ಕೊಂಡ್ಬಿಟ್ಟಿದ್ದೆ. ಇಲ್ಲ ಮಧುರವ್ರೆ, ನಾನು ಸುಮ್ಕೆ ನಾಟಕ ಮಾಡ್ತಿದ್ದೆ ಅಷ್ಟೇಯ. ಮಧುರವ್ರೆ, ನಾನು ಜಗಳ ಮಾಡ್ತಾ ಮಾಡ್ತಾ ನಿಮ್ನ ಅವಳು ಇವಳು ಅಂತೆಲ್ಲ ಕರೆದ್ಬಿಟ್ಟು ನೀವ್ ಯಾನು ಬೇಜಾರ್ ಮಾಡ್ಕೊಂಬೇಡಿ, ಕ್ಷಮಿಸ್ಬಿಡಿ. ಹೋಗ್ಲಿ ಬಿಡು ಪಾರು, ನೀನೆಷ್ಟು ಒಳ್ಳೆವಳು ಅಂತ ನನಗೆ ಗೊತ್ತಿಲ್ವಾ? ಪಾರು, ಬೆಳಗ್ಗೆಯಿಂದ ಆಕ್ಟ್ ಮಾಡಿದ್ದಲ್ಲ, ಈಗ ಆಕ್ಟ್ ಮಾಡ್ತೀವಲ್ಲ ಅದೇ ಇಂಪಾರ್ಟೆಂಟ್. ಅವರಿಬ್ರಿಗೂ ನಿದ್ದೆನೆ ಬರಬಾರ್ದು, ಹಾಗೆ ಮಾಡೋಣ. ಪಾರು, ಜಾನಿ ಬಂದ್ರು ಅನ್ಸುತ್ತೆ, ಆಮೇಲೆ ಫೋನ್ ಮಾಡ್ತೇನೆ. ಆಯ್ತಾಯ್ತು. ಮಧು ಡಾರ್ಲಿಂಗ್,
ಪಾಂಡುಪುರದ ರುಕ್ಮಿಣಿ ಅವರೇ ಯಾನ್ ಯೋಚನೆ ಮಾಡ್ತಾ ಇದಾರೆ? ಅಟ್ಟಲಿರೋ ಯಜ್ಞ ಜೊತೆ ಹೆಂಗ್ ಆಟಾಡ್ಬೇಕು ಅಂತ ಯೋಚನೆ ಮಾಡ್ತಾವ್ನಿ. ಅದು ಇನ್ನೂ ಕೋಪ ಹೋಗಿಲ್ವಾ? ಹೇಗ್ರಿ ಕೋಪ ಹೋಗುತ್ತೆ? ಅವಳು ಹೇಗ್ ಮಾತಾಡಿದ್ಲು ಅಂತ ಕೇಳಿಸ್ಕೊಂಡಿಲ್ವಾ? ಅದು ಪಾರು ಅವರು ನಮ್ಮ ಎದುರು ಮನೆಯವರು, ಏನೋ ಕೆಟ್ಟಗಳಿಗೆ ಜಗಳ ಆಗೋಯ್ತು, ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಏನ್ ಕೂಲ್ ಆಗದ್ ನಿಮ್ ತಲೆ? ಹೌದು, ನೀವ್ಯಾಕೆ ಅವಳಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ? ನೀವೇನು ಅವಳು ಲಾಯರಾ? ಮಧು, ನಾನು ಲಾಯರು ಅಲ್ಲ, ಲೇಯರು ಅಲ್ಲ. ನನ್ಗೆ ಯಾಕೋ ನಿಮ್ಮಿಬ್ರ ಮೇಲೆ ಅನುಮಾನ ಬರ್ತಾ ಇದ್ದೆ. ಅಲ್ಲ, ಅಷ್ಟೊಂದು ಚೆನ್ನಾಗಿದ್ದವರು ಒಂದು ಸಣ್ಣ ವಿಷಯಕ್ಕೆ ಯಾಕೆ ಇಷ್ಟೊಂದು ಜಗಳ ಮಾಡ್ಕೊಂಡ್ರಿ? ಯಾಕ ಜಗಳ ಆಡ್ಬಾರ್ದು? ನೀವು ಜಾನಿಯವ್ರು ಮಾತ್ರ ಯಾವಾಗೂ ಜಗಳ ಆಡ್ಬೋದು, ನಾವಿಬ್ರು ಜಗಳ ಆಡ್ಬಾರ್ದಾ? ಪಾರು ಪಾರು, ನೀನ್ ಕೋಪ ಮಾಡ್ಕೋಬಾರ್ದು. ಕೋಪ ನಿನ್ನ ಮುಖಕ್ಕೆ ಸೂಟ್ ಆಗಲ್ಲ. ನೀ ಯಾವಾಗಲೂ ಕಿಲ್ಕಿಲ ಅನ್ಕೊಂಡು ನಗ್ನಗ್ತಾ ಇರ್ಬೇಕು. ಹೌದಾ ಸ್ವಾಮಿ, ನೀವು ಯಾಕೆ ಇದನ್ನೆಲ್ಲ ಮೊದಲೇ ಹೇಳಲಿಲ್ಲ? ಹೋಗ್ಲಿ ಬಿಡಿ, ಇನ್ಮೇಲೆ ಅವತ್ತು ಕೋಪ ಮಾಡ್ಕೊಳಲ್ಲ. ಇದಪ್ಪ ಪಾಂಡುಪುರದ ರುಕ್ಮಿಣಿ ಅಂದ್ರೆ. ಪಾರು, ಇನ್ನೊಂದು ವಿಷಯ ಗೊತ್ತಾ? ನೀನು ಕೋಪ ಮಾಡ್ಕೊಂಡಾಗ ನಿನ್ ಕೆನ್ನೆ ಟೊಮೊಟೊ ತರ ಆಯ್ತದೆ. ಟೊಮೊಟೊನ? ನೀವು ಟೊಮೊಟೊ ಅಂದ ಏಟ್ಗೆ ನಂಗೆ ಎಪ್ತಿ ಬಂತು. ಆ ಮಧುರವರು ಕೊಳ್ತೋಗಿರೋ ಟೊಮೊಟೊ ಅನ್ ಕೊಟ್ಬಿಟ್ಟು ನಮ್ಮ ವಂಶನ ಕೆಟ್ಟದಾಗ ಬೈದ್ರು. ಬುಟ್ಟೆನ ಅವ್ರನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನನ್ನ ದುಶ್ಮನ್ ಮತ್ತೆ ಫೋನ್ ಮಾಡಿದಾಳೆ. ಇವಳಿಗೆ ಎಷ್ಟು ಕೊಬ್ಬಿರ್ಬೇಕು, ಮಾಡ್ತೀನಿ. ಹಲೋ ಮಧುರವ್ರೆ. ಏಯ್ ಪಾರು, ನಿನಗೆ ಎಷ್ಟೇ ಧೈರ್ಯ, ಮತ್ತೆ ಯಾಕೆ ನಂಗೆ ಫೋನ್ ಮಾಡ್ದೆ? ನಿಮಗೆ ಎಷ್ಟು ಧೈರ್ಯ ಅದೇ ಅಂತ ನಮ್ಮ ವಂಶದವ್ರನ್ನೆಲ್ಲ ಬೈದಿರಿ? ಬೈತೀನಿ, ಬೈತಾನೆ ಇರ್ತೀನಿ. ನಿನ್ ಫ್ಯಾಮಿಲಿ ದೊಡ್ಡ ನಾಟಕ ಕಂಪನಿ. ನಿಮ್ ವಂಶನೂ ಅಷ್ಟೇ ದೊಡ್ಡ ನಾಟಕ ಕಂಪ್ನಿ. ಪಾರು ಹಂಗೆಲ್ಲ ಮಾತಾಡ್ಬಾರ್ದು. ಕೊಡು ಫೋನ್ನ. ನೀವು ಸುಮ್ಮನಿರಿ ಮಾವ.